ಗೊತ್ತಿಲ್ಲದೆ ಮಾಡುವುದು ತಪ್ಪು, ಗೊತ್ತಿದ್ದು ಮಾಡೋದು ನಂಬಿಕೆ ದ್ರೋಹ. ತಪ್ಪಿಗೆ ಕ್ಷಮೆಯಿದೆ, ಮೋಸಕ್ಕಲ್ಲ. ಈ ಲೋಕದಲ್ಲಿ ಅತಿದೊಡ್ಡ ದ್ರೋಹ ಯಾವುದು ಗೊತ್ತಾ? ಒಬ್ಬರ ಮೇಲೆ ಸುಳ್ಳು ಪ್ರೀತಿ ತೋರಿಸಿ ಅದನ್ನೇ ನಿಜವಾದ ಪ್ರೀತಿ ಎಂದು ನಂಬಿಸಿ ಮೋಸ ಮಾಡುವುದು. ನಮ್ಮ ಬದುಕಿನಲ್ಲಿ ಬಂದು ಮೋಸ ಮಾಡಿ ಹೋದವರಿಗೆ ನಮ್ಮ ಮನಸ್ಸಿನಲ್ಲಿ ಅತಿದೊಡ್ಡ ಸ್ಥಾನವನ್ನು ಕೊಟ್ಟು ತಪ್ಪು ಮಾಡಿರುತ್ತೇವೆ. ನನ್ನದು ಎಂಬುವುದು ಮೋಹ, ನನ್ನವರು ಎಂಬುವುದು ಮೋಸ. ಯಾರನ್ನು ಅತಿಯಾಗಿ ನಂಬಬೇಡಿ, ಯಾರನ್ನು ಅತಿಯಾಗಿ ಹಚ್ಚಿಕೊಳ್ಳಬೇಡಿ. ಇದು ಮೋಸದ ಬಲೆಗೆ ಬೀಳುವ ಸೂಚನೆಯಾಗಿದೆ. ನಾವು ಯಾರ ಮೇಲೆ ಜಾಸ್ತಿ ನಂಬಿಕೆ ಇಟ್ಟು ನಮ್ಮ ಮನದಾಳದ ಮಾತನ್ನು ಹೇಳಿಕೊಳ್ಳುತ್ತೇವೋ ಅವರೇ ನಮಗೆ ಸುಲಭವಾಗಿ ಮೋಸ ಮಾಡುತ್ತಾರೆ. ಕಾಲ ಯಾರ ಸ್ವತ್ತಲ್ಲ. ನೊಂದವರಿಗೂ ನೋಯಿಸಿದವರಿಗೂ ಒಂದಲ್ಲ ಒಂದು ದಿನ ಮಾಡಿದ ಕರ್ಮಕ್ಕೆ ತಕ್ಕ ಫಲ ಕಾದಿರುತ್ತದೆ. ಒಮ್ಮೆ ಕ್ಷಮಿಸಿಬಿಡು, ಮತ್ತೊಮ್ಮೆ ಕ್ಷಮಿಸಿ ನೋಡು. ಆದರೆ ಮತ್ತೆ ಮರುಕಳಿಸಿದರೆ ಅದು ನಿನಗಾಗುತ್ತಿರುವ ಮೋಸವೆಂದು ತಿಳಿದು ದೂರ ಸರಿದು ಬಿಡು. ಭಗವದ್ಗೀತೆಯಲ್ಲಿ ಭಗವಾನ್ ಶ್ರೀಕೃಷ್ಣ ಹೇಳಿರುವ ಹಾಗೆ, ನಿನಗೆ ಯಾರೇ ಮೋಸ ಮಾಡಲಿ ಅದರ ದುಪ್ಪಟ್ಟು ಅವರು ಅನುಭವಿಸಿಯೇ ಅನುಭವಿಸುತ್ತಾರೆ. ನಮಗೆ ಮೋಸ ಮಾಡಿದರೆ ಮಾಡಲಿ, ಆದರೆ ನಮ್ಮನ್ನು ನಂಬಿದವರಿಗೆ ಮೋಸ ಮಾಡಬಾರದು. ನಮಗೆ ಸಹಾಯ ಮಾಡಿದವರನ್ನು ಎಂದಿಗೂ ನಾವು ಮರೆಯಬಾರದು. ಯಾವ ವ್ಯಕ್ತಿ ಸ್ವಚ್ಛವಾಗಿ, ಸ್ಪಷ್ಟವಾಗಿ, ನೇರವಾಗಿ ಮಾತನಾಡುತ್ತಾನೋ ಆತನ ಮಾತುಗಳು ಹರಿತವಾಗಿ, ನೇರವಾಗಿ ಇರಬಹುದು, ಆದರೆ ಅವನ ಮಾತಿನಲ್ಲಿ ಮೋಸ ಇರುವುದಿಲ್ಲ. ಆದ್ದರಿಂದ ಯಾವುದೇ ಕಾರಣಕ್ಕೂ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಮೋಸ ಮಾಡಿದರೆ ಮುಂದೆ ಅವನಿಗೂ ಮೋಸ ಮಾಡುವವರು ಕಾದಿರುತ್ತಾರೆ. ಅದಕ್ಕೋಸ್ಕರ ಯಾರನ್ನು ನೋಯಿಸಬೇಡ, ಯಾರಿಗೂ ಮೋಸ ಮಾಡಬೇಡ. ಯಾವತ್ತೂ ಇನ್ನೊಬ್ಬರನ್ನು ತುಳಿದು ಬದುಕುವ ಯೋಚನೆ ಮಾಡಬೇಡ. ಯಾಕಂದರೆ ಪರಿವರ್ತನೆ ಜಗದ ನಿಯಮವಾಗಿದೆ. ಇಂದು ಅವರಿಗೆ ನೀನು ತುಳಿದರೆ ನಾಳೆ ನಿನ್ನನ್ನು ತುಳಿಯುವವರು ಇದ್ದೇ ಇರುತ್ತಾರೆ. ದಾನ ಮಾಡಿ, ಧರ್ಮ ಮಾಡಿ, ಆದರೆ ಇರುವುದನ್ನು ಪೂರ್ಣ ಕಳೆದುಕೊಳ್ಳಬೇಡ. ಕರುಣೆ ತೋರಿಸು, ಆದರೆ ಮೋಸ ಹೋಗಬೇಡ. ಪ್ರೀತಿ ತೋರಿಸು, ಆದರೆ ಅವರಿಗೆ ನೀನು ಗುಲಾಮರಾಗಬೇಡ. ಮನುಷ್ಯ ಸೊರಗುವುದು ಕಷ್ಟಗಳಿಂದಲ್ಲ, ಅವನ ಭಾವನೆಗಳಿಗೆ ಹೊಡೆತ ಬಿದ್ದಾಗ. ಯಾವುದೇ ಒಬ್ಬ ವ್ಯಕ್ತಿ ಕೊರಗುವುದು ಒಂಟಿತನದಿಂದಲ್ಲ, ಅವನು ನಂಬಿದ ವ್ಯಕ್ತಿಗಳಿಂದ ಮೋಸ ಹೋದಾಗ. ದಯವಿಟ್ಟು ನಂಬಿದವರಿಗೆ ಎಂದಿಗೂ ಮೋಸ ಮಾಡಬೇಡ.